ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ. ನಾನು ಬೆಳಗ್ಗೆ 8 ಗಂಟೆ ಆಗತ್ತದ್ರಿ, 8 ಆಗಿಲ್ಲ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಂದಂತರೂ ಅಡುಗೆ ಕೆಲಸ ಎಲ್ಲ ಆಗೈತೆ ನೋಡ್ರಿ. ಅಂದ್ರೆ ಮ್ಯಾಲಿನ ಕೆಲಸ ಏನೋ ಬಾಕಿ ಐತ್ರಿ. ಮ್ಯಾಲ ಬಟ್ಟೆ ಬಾಂಡೆ ಏನಿರ್ತಾವಲ್ರಿ ಅದೆಲ್ಲ ಇನ್ನೂ ಅದಾವ್ರಿ. ಅಡುಗೆ ಕೆಲಸ ಅಂತ ಆಗೈತ್ರಿ. ಅವ್ರಿಗೆ ಬುತ್ತಿ ಕಟ್ಟಕ ಇವತ್ತು ಅಡುಗೆ ಏನೇನು ಮಾಡಿನಪ್ಪ ಅಂತಂದ್ರೆ, ನಾನು ಗಟ್ಟಿ ಬ್ಯಾಳಿ ಮಾಡೀನಿ ರೀ. ಆಮೇಲೆ ಅನ್ನ ರೊಟ್ಟಿ ಮಾಡಿ ನೋಡ್ರಿ ಅವ್ರಿಗೆ ಬುತ್ತಿ ಕಟ್ಟಕ ನಮ್ಮ ರಾಯಣಗ ಪಪ್ಪಾಗ. ಆಮೇಲೆ ರಾಯಣಗ ಒಂದು ಬೇರೆ ಮಾಡಂತ್ರಿ, ಅವನಿಗೆ ರೊಟ್ಟಿ ಒಣಗಿ ಬ್ಯಾಡ ಅಂತ್ರಿ ಅವನಿಗೆ. ಅದಕ್ಕೆ ಏನರ ಮಾಡಿಕೊಡು ಮಮ್ಮಿ ಅಂತ ಕೇಳತ್ತಾನ್ರಿ ಅವನಿಗೆ ಟಿಫಿನ್ ಕಟ್ಲಕ್ಕ. ಅವ್ರಿಗೊಂದು ಬೇರೆ ರಾಯಣಗೊಂದು ಬೇರೆ ಮಾಡಿ ನೋಡ್ರಿ ಮಾಡ್ಬೇಕನ್ನತ್ತೀನಿ ರೀ. ಇವಾಗ ಏನು ಮಾಡ್ಬೇಕನ್ನಾಗತ್ತೀನಿ ಅಂತೇಳಿ ನನಗೆ ಇದಾಗಲ್ಯದ್ರಿ. ಯಾಕಂದ್ರೆ ಅವನಿಗೆ ರುಚಿ ಭಾಳ ಇಷ್ಟ ರೀ. ಅದಕ್ಕಾಗೆ ಉಪ್ಪಿಟ್ಟು ಮಾಡ್ಬೇಕಂದಿದ್ರೆ ನಾನು ಉಪ್ಪಿಟ್ಟು ಒಲ್ಲಂದ. ಆಮೇಲೆ ಸುಸ್ಲಾ ಮಾಡ್ಬೇಕಂದಿದ್ರಿ, ಅವಲಕ್ಕಿ ಸುಸ್ಲಾ ಅದನ್ನು ಒಲ್ಲಂದ. ಚುರ್ಮುರು ಸುಸ್ಲಾನು ಒಲ್ಲಂದ್ರಿ. ಅದಕ್ಕಾಗ ಅವನಿಗೆ ಶಿರಾ ಮಾಡ್ಬೇಕನ್ನತ್ತೀನಿ ರೀ ನಾನು ಇವಾಗ. ಶಿರಾ ಅಂದ್ರೆ ನಿಮ್ಮ ಕಡೆ ಅಂದ್ರೆ ಒಬ್ರೊಬ್ಬರು ಅಂತಾರೆ ಒಳಗೆ ಕೇಸರಿ ಬಾತ್ ಅಂತಾರಲ್ರಿ, ಅದಕ್ಕೆ ನಾವು ಶಿರಾ ಅಂತೀವ್ರಿ. ಅದಕ್ಕೆ ಬರ್ರಿ ಇವಾಗ ನಾನು ಶಿರಾ ಮಾಡ್ತೀನಿ. ನೆಗಡಿ ಬಂದದ್ರಿ, ಅದಕ್ಕಾಗ ಒಂದು ಸ್ವಲ್ಪ ದನಿ ಬೀಳಾಗತ್ತದ. ಅಂದ್ರೆ ನೆಗಡಿ ಥಂಡ್ಯಾಗ ಹೇಳ್ತೇವಲ್ರಿ ನಸಕ್ನಾಗ, ಅದಕ್ಕಾಗಿ ಒಂದು ಸ್ವಲ್ಪ ನೆಗಡಿ ಬಂದಂಗೆ ಆಗ್ಯದ್ರಿ. ಅದಕ್ಕಲ್ಲೇ ದನಿ ಬೀಳಾಗತ್ತದ್ರಿ ನಂದು. ಬರ್ರಿ ಇವಾಗ ನಾನು ಅವರಿಗೆಲ್ಲ ಅಡುಗೆ ಅಂತ ಮಾಡೀನಿ. ಬುತ್ತಿ ಕಟ್ಟಿ ಮಾಡಿ ಕೊಟ್ಟಿನ್ರಿ ಅವ್ರಿಗೆ. ಅಂದ್ರೆ ಅವ್ರಿಗೆ ಬುತ್ತಿ ಬೇರೆ, ರಾಯಣಕ್ಕೆ ಬೇರೆ ಇವಾಗ ಮಾಡ್ಬೇಕ್ರಿ. ಅವ್ರಿಗೆ ಬುತ್ತಿ ಮಾಡೀನಿ. ಅವರು ಆಲ್ರೆಡಿ ತೊಗೊಂಡು ಮಾಡಿ ಹೋಗ್ಯಾರ್ರಿ. ಬುತ್ತಿ ಕಟ್ಟಿ ತೊಗೊಂಡು ಹೋಗ್ಯಾರ್ರಿ. ಅವಾಗೆ ಜಲ್ದಿನೂ ಹೋಗ್ತಾರಲ್ರಿ ಅವರು. ಹೋಗೋದ್ರ ನಾನು ಅಡುಗೆ ಆಗಿರ್ತದ್ರಿ. ಅದಕ್ಕಲ್ಲಿಗೆ ಅವ್ರು ಸಂಕಟ ಕೊಡ್ತೀನಿ ರೀ ನಾನು. ಸೊ ಮನೆಗೆ ಅದರಿ ಎಲ್ಲ, ಅದ್ರ ಕಲೆಗೆ ಮನೆಗೆ ಅವ್ನಿಗೆ ಮಾಡಿಕೊಡ್ಬೇಕನ್ನತ್ತೀನಿ ರೀ. ಅಷ್ಟೇ ಸಿಂಪಲ್ದಾಗ ಮನೆಗೆ ಏನೇನದ ಒಂದಿಲ್ಲ ಅಂದಂಗೆ ಅಷ್ಟು ಅವ್ನಿಗೆ ರುಚಿ ಬೇಕಲ್ರಿ. ಅದ್ರ ಕಲೆಗೆ ಮಾಡಿಕೊಡ್ಬೇಕಂತೇಳಿ ಮಾಡಾಕತ್ತೀನಿ ರೀ ಅವನೇನು ನಾನು. ಅಂದ್ರೆ ಅದಕ್ಕೆ ಅದೇ ಎಲ್ಲ ಬೇಕು ಅನ್ನಂಗೇನಿಲ್ರಿ. ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಏನು ಹತ್ತಾವಲ್ರಿ ಅದೇ ಬೇಕನ್ನೋದು ನಮ್ಮ ಮನೆಗಿತ್ತು ಹಾಕೊಳ್ಳೋದು. ಇಲ್ಲಿಕಂದ್ರೆ ಇಲ್ರಿ, ಹಾಗೆ ಮಾಡಿದ್ರು ನಡೀತದ. ನಾನು ಮನ್ಯಾಗ ರವಾದ ಎಲ್ಲ ಐತ್ರಿ. ಅದಕ್ಕಲಾಗ ಅದು ತೊಗೊಂಡು ನಾನು ಇವಾಗ ರಾಯಣಗ ಸೀರಾ ಮಾಡ್ಕೊಡ್ತೀನಿ ರೀ ಅವನಿಗೆ ಟಿಫಿನ್ ಕತ್ತೇಳಿ ಮಾಡತ್ತೀನಿ ರೀ. ಅವನಿಗೆ ಅಲ್ಲೆಲ್ಲ ಸೀರಾ ತರ್ತಾರಂತ್ರಿ. ಸಾಲಾಗ ದಿನ ಒಬ್ಬೊಬ್ರು ಏನೋ ಒಂದೊಂದು ಥರ ತರ್ತಾರಲ್ರಿ. ನಾವು ದಿನ ಒಂದೊಂದು ಥರ ಕಟ್ತೇವೆ ಅಂದ್ರೆ ಭೀ ಅವನಿಗೆ ಸೀರಾ ಭಾಳ ದಿನ ಐತ್ರಿ ಕಟ್ಟಿಲ್ಲ. ಅದ್ರ ಕಲಾಗ ಟಿಫಿನ್ದಾಗ ಇವತ್ತು ಅವನಿಗೆ ಸೀರಾ ಕೊಟ್ಟು ಮಮ್ಮಿ ಅನ್ನತ್ತೇನ್ರಿ ಅವನು. ಅದ್ರ ಕಲೆಗೆ ಅವನಿಗೆ ಇವತ್ತು ಸೀರಾ ಕಟ್ಬೇಕು ಅನ್ನತ್ತೇನೆ ರೀ. ಬರ್ರಿ ಸಿಂಪಲ್ಲಾಗಿ ಸೀರಾ ಮಾಡೋಣ ಅಂತ ಅವನಿಗೆ ಜಲ್ದಿ ಅವನಿಗೆ ಟಿಫಿನ್ ಕಟ್ಟಕ್ರಿ. ಆಮೇಲೆ ಅವ್ರಿಗೆ ಬುತ್ತಿ ಅಂತ ಹೋಗ್ಯದ. ಅವನಿಗೆ ಒಬ್ಬನಿಗೆ ಇವಾಗ ಟಿಫಿನ್ ಕಟ್ಟಕ್ಕೆ ನಾನು ಸೀರಾ ಮಾಡ್ತೀನಿ ನೋಡ್ರಿ. ಇವಾಗ ಇಲ್ಲಿ ನಮ್ಮ ರಚ್ಚು ಮುಕ್ಕೊಂಡಳ. ಆಮೇಲೆ ನಾನು ಇಲ್ಲಿ ನೋಡ್ರಿ ಎಲ್ಲ ನಮ್ಮ ಶಾದು ಎಲ್ಲ ಹ್ಯಾಂಗೆ ಹಾಳು ಮಾಡೋ ಕಟ್ಟಾಳ ಅಂತೇಳಿ ಎಲ್ಲ ರಾಯಣ್ಣನ ಸಿಸ್ಪೆನ್ಸ್ ಎಲ್ಲ ಹಾಳು ಮಾಡೋ ಕಟ್ಟಾಳ್ರಿ. ನೋಡ್ರಿ ಇಲ್ಲಿ ಕೂತಾಳ ನೋಡ್ರಿ ನಮ್ಮ ಶಾದು. ಹಾಯ್ ಮಾಡಿಸೋದು. ನಾನು ಬಟ್ಟೆ ಎಲ್ಲ ಒಗ್ದೀನಿ ರೀ. ನೋಡ್ರಿ ಇಲ್ಲಿ ಬಟ್ಟೆ ಒಗ್ದೆ ನೋಡ್ರಿ. ಇವಾಗ ಕಸ ಬಾಂಡೆ ಇಷ್ಟೇ ಮಾಡ್ಬೇಕ್ರಿ. ಒಂದು ಸ್ವಲ್ಪ ರಾಯಣ್ಣಗೆ ಇಷ್ಟ ಶಿರಾ ಮಾಡ್ಕೊಡ್ತೀನಿ ರೀ. ಇವಾಗ ರಾಯಣ್ಣ ಸಾಲಿಗೆ ಅಲ್ಲಿ ಕೇಳಕ್ಕೆ ಹೋಗ್ಯಾನ್ರಿ ಅವ್ರಿಗೆ ಕೇಳಿ ಬರ್ತೀನಿ ಮಮ್ಮಿ ಅಂತೇಳಿ. ನೋಡ್ರಿ ನಾನಿವಾಗ ಶಿರಾ ಮಾಡೋಕೆ ಇದು ತೊಗೊಂಡೀನಿ ರೀ, ಸಕ್ಕರೆ ಆಮೇಲೆ ನೋಡ್ರಿ ಇಷ್ಟು ರವೆ ತೊಗೊಂಡಿನಿ. ಅವ್ನ ಪುರ್ತೇಕ ರಚ್ಚುನ್ ಪುರ್ತೆ ಶಾದನ್ ಪುರ್ತೇಕ ಮಾಡತ್ತೀನಿ ನೋಡ್ರಿ ನಾನು. ಜಾಸ್ತಿ ಮಾಡಂಗಿಲ್ಲ ರೀ, ಹಾಳಾಗ್ತದೆ ಅಂತೇಳಿ. ಆಮೇಲೆ ಇಲ್ಲಿ ನೋಡ್ರಿ ಗೋಡಂಬಿ ತೊಗೊಂಡಿನಿ. ಆಮೇಲೆ ಇಲ್ಲಿ ಮಣ್ಣುಕಾಯಿ ತೊಗೊಂಡಿನಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಿನಿ ರೀ. ಅಪ್ಟ ಏಲಕ್ಕಿ ಈ ರೀತಿ ಒಂದು ಸ್ವಲ್ಪ ಸಣ್ಣ ಜಜ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಬರ್ರಿ ಇವಾಗ ಇದು ಮಾಡೋಣಂತ ಇದು ಮಾಡ್ತೀನಿ ರೀ. ಇವಾಗ ಶಿರಾ ಮಾಡ್ತೀನಿ ರೀ. ನೆಗಡಿ ಅಂತೂ ಜೋರು ಬಂದೈತೆ ನೋಡ್ರಿ, ಒಟ್ಟು ಮಾತಾಡೋಕೆ ಬರಲಾಗೈತಿ. ಒಂದು ಸ್ವಲ್ಪ ಕಡಾಯಿದಾಗ ಎಣ್ಣೆ ಹಾಕೊಂಡಿನಿ ರೀ. ತುಪ್ಪ ಇಲ್ರಿ ನಾನು ಬತ್ತಕ. ಅದಕ್ಕೆ ನಾವು ಅಡುಗೆ ಹಾಕ್ತೇವಲ್ರಿ ಆ ಎಣ್ಣೆ ಹಾಕ್ಕೊಂಡಿನಿ. ಅದಕ್ಕೆ ಇವಾಗ ನಾನು ಗೋಡಂಬಿ ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಒಂದಿಷ್ಟದ್ದು ಅವು ತೊಗೊಂಡಿಕೆರೆ ಗೋಡಂಬಿ ಇವಾಗ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆಗೆ. ಒಂದು ಸ್ವಲ್ಪ ಕೆಂಪಗಾಗತ್ತನ, ಭಾಳ ಕರ್ರು ಮಾಡಬಾರ್ದ್ರಿ, ಒಂದು ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ. ಇವಾಗ ಕೆಂಪಗಾಲಾಗತ್ತೆ ನೋಡ್ರಿ. ಇವಕ್ಕೆ ಇವಾಗ ತೊಗೋತೀನಿ ರೀ ನಾನು. ಜಲ್ದಿ ಎಣ್ಣೆ ಕಾವಾಗ್ಯದಲ್ರಿ, ಮತ್ತೆ ಹೊತ್ತಾವ್ರಿ ಇದಕ್ಕಂದ್ರೆ ನೋಡ್ರಿ ತೊಗೊಂಡಿನಿ. ಇವಾಗ ನಾನು ಮಣ್ಣುಕೆ ಹಾಕೋತೀನಿ ರೀ ಇದಕ್ಕೆ. ನೋಡ್ರಿ ಇಲ್ಲಿ ಮಣ್ಣುಕೆ ನೋಡ್ರಿ, ಎಷ್ಟು ಬೇಕು ಅಷ್ಟು ಮಣ್ಣುಕೆ ಹಾಕೋತೀನಿ ರೀ, ಜಾಸ್ತಿ ಹಾಕೊಳಂಗಿಲ್ಲ. ಇವಕ್ಕೂ ಇವಾಗ ಎಣ್ಣೆಗೆ ಒಂದು ಸ್ವಲ್ಪ ಇದು ಮಾಡ್ಕೊತೀನಿ ರೀ. ಜಲ್ದಿ ತೆಗಿತೀನಿ ರೀ, ಭಾಳ ಜಲ್ದಿ ಕರ್ಗಾತಾವ್ರಿ ಇವು. ಇವಾಗ ಇವಕ್ಕೂ ತೊಗೋತೀನಿ ನೋಡ್ರಿ. ಇವಾಗ ಅದೇ ಎಣ್ಣೆಗೆ ಇವಾಗ ನಾನು ನೀರು ಹಾಕೋತೀನಿ ರೀ. ನೋಡ್ರಿ ಅಂದಾಜ್ ಮೇಲೆ ನೀರು ಹಾಕೊಂಡಿನಿ ನಾನು. 1 ಕಪ್ ರವಕ್ಕಾಗಿ ಅಂದಾಜ್ ಮೇಲೆ ಹಾಕೊಂಡೀನಿ ರೀ. ಅಳತಿ ತೊಗೊಂಡಿಲ್ಲ ನಾನು. ನೀರು ಅಂದಾಜ್ ಮೇಲೆ ಹಾಕೊಂಡೀನಿ ನೋಡ್ರಿ. 1 ಕಪ್ ರವಕ್ಕೆ 1.5 ಕಪ್ ನೀರು ಹಾಕೊಂಡ್ರೆ ನಡೀತದೆ ರೀ. ಇದಕ್ಕೆ 1 ಕಪ್ ಸಕ್ಕರೆ ಹಾಕೊಳಗತ್ತೀನಿ ನೋಡ್ರಿ ನಾನು.
ಭಾಳ ರುಚಿ ಆಗ್ಬಾರ್ದಲ್ರಿ, ಅದಕ್ಕೆ ಸ್ವಲ್ಪ ಒಂದು ಕಪ್ ರೀ ಸ್ವಲ್ಪ ತೊಗೊಂಡೀನಿ. ಇದಕ್ಕೆ ಇವಾಗ ಕರ್ಸಂಬ್ರಿ ಇವಾಗ ನೀಟಾಗಿ ತಿರುಗಿಸ್ಕೊಂಡು ಗ್ಯಾಸ್ ಓಟಿಕೆಟ್ಟಿಕೆರೆ ಇದಕ್ಕೆ ಸಣ್ಣಗೆ ಕರಗಿಸ್ಕೋತೀನಿ ರೀ ನಾನು. ನೀರು ಒಂದು ಸ್ವಲ್ಪ ಕಳ ಕುದಿಬೇಕಲ್ರಿ ಇವು. ನೋಡ್ರಿ ಇವಾಗ ಸಕ್ಕರೆ ಅಂತ ಕರಗ್ಯದ. ಇವಾಗ ಕಳ ಅಂತೇಳಿ ನೀರು ಕುದಿಬೇಕ್ರಿ. ಅದಕ್ಕೆ ಇವಾಗ ನಾನು ಇಲ್ಲಿ ನೋಡ್ರಿ ಕುಟ್ಟಿಟ್ಕೊಂಡಿದ್ದು ಇದು ಏಲಕ್ಕಿ ಪುಡಿ ಹಾಕೊಳಗತ್ತೀನಿ ನೋಡ್ರಿ. ನಾನು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಟೇಸ್ಟ್ನು ಬರ್ತೈತಿ, ಅಂದಮೇಲೆ ಸ್ಮೆಲ್ ಬರ್ತೈತಿ, ಚಂದ ಸುವಾಸನೆ ಬರ್ತೈತಿ. ಅದಕ್ಕೆ ಏಲಕ್ಕಿ ಪುಡಿ ಹಾಕೊಂಡಿರಿ ನಾನು. ಯಾಕಂದ್ರೆ ಅವ್ರಿಗೆ ಹಾಕಿನ್ರಿ, ಯಾಕಂದ್ರೆ ಏಲಕ್ಕಿ ಪುಡಿ ಹಾಕಿದ್ರು ನಾ ತಿನ್ನಂಗಿಲ್ಲ ರೀ, ಅವ್ರಿಗೆ ಹಾಕಿನ್ರಿ ನಾನು. ನೋಡ್ರಿ ಇವಾಗ ನೀರಂತ್ರ ಕಳ ಕುದಿಯಾಗತ್ತದ. ಇದಕ್ಕೊಂದು ಸ್ವಲ್ಪ ಇವಾಗ ನಾನು ಫುಡ್ ಕಲರ್ ಹಾಕೋತೀನಿ ರೀ. ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕೊಂಡಿ ನೋಡ್ರಿ. ನಾನು ಜಾಸ್ತಿ ಹಾಕೊಂಡಿಲ್ಲ ರೀ, ಒಂದು ಚಿಟಿಕೆ ಅಷ್ಟು ಜರ ಸ್ವಲ್ಪ ಹಾಕೊಂಡಿನಿ ರೀ. ನೋಡ್ರಿ ಇವಾಗ ನೀರ ಬಣ್ಣ ಬಿಡ್ತು. ಇವಾಗ ಇದು ಒಂದು ಸ್ವಲ್ಪ ಕುದಿಬೇಕ್ರಿ. ನೀರಂತರೂ ಸಕ್ಕರೆ ಅಂತೂ ಕರಿಗ್ಯದ್ರಿ. ಒಂದು ಸ್ವಲ್ಪ ಕಳ ಅಂತೇಳಿ ಕುದಿಸ್ಬೇಕ್ರಿ. ಇದಕ್ಕೆ ಕಳ ಅಂತೇಳಿ ಕುದಿಯಾಗತ್ತವ. ಇದಕ್ಕೆ ನಾನು ಇವಾಗ ರವೆ ಹಾಕೋತೀನಿ ನೋಡ್ರಿ. ರವೆ ಹಾಕೋತೆ ಹಾಗೆ ತಿರುಗಿಸ್ಬೇಕ್ರಿ, ಇಲ್ಲಿಕಂದ್ರೆ ಗಂಟು ಆಗ್ಬಿಡ್ತೈತಿ. ಅದಕ್ಕಲ್ಲಿಗೆ ನಾನು ರವೆ ಹಾಕೋತ ಹಾಗೆ ತಿರುಗಿಸ್ತೀನಿ ನೋಡ್ರಿ. ಇಲ್ಲಿಕಂದ್ರೆ ಜಲ್ದಿ ಗಂಟು ಆಗ್ತದ್ರಿ ಅದು ರವೆ ಹಾಕ್ಲ. ಹಾಗೆ ರವೆ ಹಾಕಿ ತಿರುಗಿಸ್ಲಿಲ್ಲ ಅಂದ್ರೆ. ಇವಾಗ ಇದಕ್ಕೊಂದು ಸ್ವಲ್ಪ ಕುದಿಸ್ಬೇಕಲ್ರಿ, ಇನ್ನು ತಿಳಿಯಾಗಿದ್ದು. ಇನ್ನು ರವೆ ನೀರೆಲ್ಲ ಜೊಕ್ಕೋತದ್ರಿ. ಅದು ಒಂದು ಸ್ವಲ್ಪ ಇದಾಗ್ತದ್ರಿ, ಚೆಂದಾಗಿ ಸ್ಮೂತಾಗಿ ಸಾಫ್ಟ್ ಆಗ್ತದ್ರಿ. ನೋಡ್ರಿ ಇವಾಗ ಈ ರೀತಿ ಸ್ವಲ್ಪ ಗಟ್ಟಿ ಆಯ್ತು, ಇನ್ನೂ ಗಟ್ಟಿ ಆಗ್ಬೇಕ್ರಿ. ಇದಕ್ಕೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಹಾಕೋತೀನಿ ನೋಡ್ರಿ. ಹಾಕೊಂಡ್ಕಿರೆ ಎಲ್ಲ ಕಡೆಗೆ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀಟಾಗಿ ಎಲ್ಲ ಕಡೆ ಒಂದೊಂದು ಪೀಸ್ ಆಗಬೇಕಲ್ರಿ, ಅದಕ್ಕೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಾಗತ್ತೀನಿ ನೋಡ್ರಿ. ನೋಡ್ರಿ ಸಿರಾ ಅಂತೂ ರೆಡಿ ಆಯ್ತು ನೋಡ್ರಿ. ಇವಾಗ ಇದಕ್ಕೊಂದು ಸ್ವಲ್ಪ ಮ್ಯಾಲ ಸಣ್ಣ ಲೋ ಫ್ಲೋವರ್ದಾಗ ಗ್ಯಾಸ್ ಇಟ್ಟಿನ್ರಿ. ಇಟ್ಕೆರೆ ಇದಕ್ಕೆ ಮ್ಯಾಲ ಮುಚ್ಬೇಕ್ರಿ. ಇವಾಗ ನೋಡ್ರಿ ಮ್ಯಾಲ ಮುಚ್ಚಾಗತ್ತೀನಿ. ಮುಚ್ಚಿದಂದ್ರೆ ಚೆಂದಾಗಿ ಮೆತ್ತಗತ್ತೆ, ಅಂದ್ರೆ ಮೆತ್ತಗಂದ್ರೆ ಸಾಫ್ಟಾಗಿ ಬರ್ತೈತ್ರಿ. ಇವಾಗ ಸಿರಾ ಒಂದು ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಇಟ್ಕೆರೆ ಇದು ಮಾಡ್ಬೇಕ್ರಿ. ಅಂದ್ರೆ ಒಳಗೆ ಹೊಗೆ ಹಿಡಿಬೇಕಲ್ರಿ, ಆ ರೀತಿ ಇಟ್ಕೋಬೇಕು. ಇವಾಗ ಎಷ್ಟು ಮಸ್ತಾಗಿ ಸಿರಾ ಬಂದದಂತೇಳಿ ನೋಡ್ರಿ. ಎಷ್ಟು ಇದು ಚಂದಾಗ್ಯದ ಅಂತೇಳಿ ಸಿರಾ ಅಂತೂ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಸಾಫ್ಟಾಗಿ ಎಷ್ಟು ಭಾರಿ ಬಂದದಂತೇಳಿ ನೀವೇ ನೋಡ್ರಿ. ನೋಡ್ರಿ ಅಷ್ಟು ಗಟ್ಟಿನೂ ಆಗಿಲ್ಲ, ಆ ಕಡೆ ಅಷ್ಟು ಇದೂ ಆಗಿಲ್ಲ, ಎಷ್ಟು ಚಂದಾಗ್ಯದ ಅಂತೇಳಿ. ಲೇಟ್ನೂ ಆಗ್ಯದಲ್ರಿ, ರಾಯಣಗ ಪಟ್ಟನೆ ಟಿಫಿನ್ ಕಟ್ಟಬೇಕಲ್ರಿ. ಇವಾಗ ಬರ್ರಿ ಅವನಿಗೆ ಟಿಫಿನ್ ಕಟ್ಟಿ ಫಸ್ಟ್ ಕಳಿಸ್ತೀನಂತ ಅವನಿಗೆ, ಇಲ್ಲಿಕಂದ್ರೆ ಲೇಟ್ ಆಗ್ತದ್ರಿ. ಮತ್ತು ಇವಾಗ ಸಿರಾ ಎಷ್ಟು ಭಾರಿ ಬಂದದಂತೇಳಿ ನೋಡ್ರಿ, ಎಷ್ಟು ಮಸ್ತಾಗಿ ಸಿರಾ ಬಂದದಂತೇಳಿ ನಮ್ಮ ರಾಯಣಗಂತೂ ಕೊಟ್ಟು ಕಳಿಸಿನ್ರಿ. ಇವಾಗ ನೋಡ್ರಿ ನಾನು ರಚ್ಚುಗ ಶಾದಾಗ ಹಾಕ್ಕೊಡ್ಬೇಕಂತೇಳಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ. ಅದು ಚೆಂದಾಗ್ಯದ ಅಂಥೇಳಿ ಒಂದು ಇಷ್ಟು ಆ್ಯಡ್ ಆಗಿತ್ತು ರೀ. ಒಂದು ರಾಯಣಗೆ ಹಾಕಿನಿ, ಒಂದು ಇಷ್ಟು ಇನ್ನೂ ನೋಡ್ರಿ. ಇದಿಷ್ಟು ಇವಾಗ ರಚ್ಚುಗ ಆಮೇಲೆ ಶಾದಾಗ ತಿನ್ನಿಸ್ತೀನಿ ರೀ. ಯಾಕಂದ್ರೆ ನಾನು ಜಾಸ್ತಿ ಸಿರಾ ತಿನ್ನಂಗಿಲ್ಲಲ್ರಿ, ಅದ್ರ ಕಲೆಗೆ ಅವ್ರಿಬ್ರಿಗೆ ತಿನ್ನಿಸ್ತೀನಿ ರೀ. ನಮ್ಮ ರಚ್ಚುನು ಜಾಸ್ತಿನಾಗಿ ಮುಕ್ಕೊಂದಿಳಲ್ರಿ ಆಗಾಳಿ. ಇವಾಗ ಎದ್ದಾಳ್ರಿ ಆಕಿನು. ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ಅಂತೇಳಿ ಸಿರಾ ಅಂತೂ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬಂದೈತ್ರಿ ಸಿರಾ ಅಂತೂ. ಮೆತ್ತಗೆ ಸಣ್ಣ ಚುಕ್ಕೊಳಿಗೆ ಮಸ್ತಾಗಿ ಚಂದ, ಅಂದ್ರೆ ಸಣ್ಣ ಚುಕ್ಕೊಳಿ ಬಾಯಾಗ ಚಂದ ಆಗ್ತದೆ ರೀ. ಅಲ್ಲಿ ಇದ್ದಿತ್ತಿಲ್ಲ ಅಂದ್ರೆ ತಿಂತಾರೆ ನೋಡ್ರಿ ಅವರು.